ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಇಂದಿನ ವಿಷಯ ಮನಸ್ಥಿತಿಗಳಲ್ಲಿ 3 ವಿಧ. ಯಾವ್ಯಾವ ಮನಸ್ಥಿತಿಗಳು ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಚಿಂತನೆ ಮಾಡ್ತಾರೆ ಅನ್ನೋದನ್ನು ತಿಳಿಸ್ತೀನಿ. ನೀವು ಕೇಳಿರುವಂತಹ ಪ್ರಶ್ನೆಗೆ ಈ ವಿಡಿಯೋ ಮೂಲಕ ಉತ್ತರ. ಮೊದಲನೇದು, ಯಾರು ಏನೇ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲ ಖುಷಿಯಾಗಿರ್ತಾರೆ, ಅದನ್ನೆಲ್ಲವನ್ನು ಸಕಾರಾತ್ಮಕವಾಗಿ ಸ್ವೀಕರಿಸ್ತಾರೆ. ಅವ್ರಿಗೆ ಅದರಲ್ಲಿ ಅವಮಾನ ಆಗಿರಬಹುದು, ಬೈದಿರಬಹುದು, ಹೀಯಾಳಿಸಿರಬಹುದು, ಕಾಲೆಳೆದಿರಬಹುದು, ಅವರು ತಮಾಷೆಗೋಸ್ಕರ ಮಾಡಿರಬಹುದು, ಅಪಹಾಸ್ಯ ಮಾಡಿರಬಹುದು. ಬಟ್ ಎದುರುಗಡೆ ಇರುವಂಥವ್ರು ಅಂದರೆ ಮನೇಲಾಗಿರಬಹುದು, ಹೊರಗಡೆಯವರಾಗಿರಬಹುದು, ಸ್ನೇಹ ಸಂಬಂಧದಲ್ಲಿರುವಂಥವ್ರು ಯಾರೇ ಏನೇ ಹೇಳಿದ್ರು ಕೂಡ ಒಂದು ಚೂರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದ್ಭುತವಾಗಿ ನಗನಗ್ತಾ ಸಕಾರಾತ್ಮಕವಾಗಿ ಅದನ್ನೆಲ್ಲವನ್ನು ಸ್ವೀಕರಿಸುವಂಥವ್ರು. ಇದು ಮೊದಲನೇ ಮನಸ್ಥಿತಿ. ಎರಡನೇ ಮನಸ್ಥಿತಿಯವರು ಏನೇ ಹೇಳಲಿ, ಒಳ್ಳೆಯದನ್ನೇ ಹೇಳಲಿ, ಅವ್ರಿಗೆ ಹೊಗಳಿ, ಯಾವುದನ್ನು ಸ್ವೀಕರಿಸಲ್ಲ. ಬರೀ ನೆಗೆಟಿವ್ ಥಿಂಕ್ ಮಾಡೋದು. ಅಯ್ಯೋ, ಅವ್ರು ನನಗೆ ಹಿಂಗೆ ಅಂದ್ಬಿಟ್ರು, ಅವ್ರು ನನಗೆ ಹಿಂಗೆ ಹೇಳ್ಬಿಟ್ರು, ನನಗೆ ಈ ಥರ ಹೇಳ್ಬಿಟ್ರು, ಅವ್ರು ಹಿಂಗೆ ಮಾತಾಡಬಾರ್ದಾಗಿತ್ತು. ಬರೀ ಗೋಳಾಡೋದೇ ಅವ್ರ ಜೀವನ. ದುಃಖ, ಅಳು, ಸಂಕಟ, ನೋವು, ಬೇಸರ, ಜಿಗುಪ್ಸೆ, ಅವ್ರ ಜೀವನನೇ ಒಂದು ಥರ ನರಕ. ಯಾರು ಏನೇ ಹೇಳಿದ್ರು ಕೂಡ ಅದರಲ್ಲಿ ಒಂದು ತಪ್ಪುಗಳನ್ನು ಹುಡುಕೋದು, ಅದರಲ್ಲಿ ಒಂದು ನೆಗೆಟಿವನ್ನು ಕಂಡುಕೊಳ್ಳೋದು, ಅಥವಾ ನೆಗೆಟಿವ್ ಲೇಪನವನ್ನು ಅದಕ್ಕೆ ಹಚ್ಚೋದು. ಆ ಒಂದು ಘಟನೆಗೆ, ಆ ಒಂದು ಮಾತಿಗೆ, ಆ ಒಂದು ಸಂದರ್ಭಕ್ಕೆ, ಆ ಒಂದು ಪರಿಸ್ಥಿತಿಗೆ. ಇದು ನೆಗೆಟಿವ್ ಅವ್ರ ತಲೆಯಲ್ಲಿರೋದ್ರಿಂದ ಎಂಜಿಲಾಗ್ತಾರೆ, ಹಿಂಗೆ ಮೆತ್ತಾರೆ. ಅದು ಪಾಸಿಟಿವೇ ಇದ್ರೂ ಕೂಡ ಅದನ್ನು ಕೂಡ ನೆಗೆಟಿವ್ ಮಾಡಿಬಿಡ್ತಾರೆ. ಈ ರೀತಿ ಎರಡನೇ ವರ್ಗದವರು. ಮೂರನೇ ವರ್ಗದವರು ನೆಗೆಟಿವನ್ನು ತಗೊಳ್ಳೋದಿಲ್ಲ, ಪಾಸಿಟಿವನ್ನು ತಗೊಳ್ಳೋದಿಲ್ಲ. ಅವ್ರ ಪಾಡ್ಗೆ ಅವರು ನೆಮ್ಮದಿಯಾಗಿ ಇದ್ದುಬಿಡ್ತಾರೆ. ನೋ ನೆಗೆಟಿವ್, ನೋ ಪಾಸಿಟಿವ್, ಅಂದರೆ ನ್ಯೂಟ್ರಲ್ ಅಂತ ತಿಳ್ಕೊಳ್ಬೋದು ಇವ್ರನ್ನ. ಇವರು ಪ್ಲಸ್ಸು ಇಲ್ಲ ಪಾಸಿಟಿವ್ ಥರ, ಮೈನಸ್ಸು ಇಲ್ಲ ನೆಗೆಟಿವ್ ಥರ. ಇವರು ನ್ಯೂಟ್ರಲಲ್ಲಿ ಇರ್ತಾರೆ. ಯಾವುದನ್ನು ಯಾವಾಗ ಬೇಕೋ ಅವಾಗ ಅಳವಡಿಸ್ಕೊಳ್ತಾರೆ, ಬೇಡದಾಗ ಬಿಟ್ಟುಬಿಡ್ತಾರೆ. ಸೊ ಹಂಗಾಗಿರೋದ್ರಿಂದ ಇಂಥ ವ್ಯಕ್ತಿಗಳು ಈ 3 ರೂಪದಲ್ಲಿ, ಅಂದರೆ ಚಿಂತನೆ ಮಾಡುವಂತಹ ವ್ಯಕ್ತಿಗಳು ಸಮಾಜದಲ್ಲಿ ಇರ್ತಾರೆ. ನಿಮ್ಮ ನಡುವೆ ಇರ್ತಾರೆ, ಸುತ್ತಮುತ್ತಲೇ ಇರ್ತಾರೆ. ಇವ್ರನ್ನ ಒಂದು ರೀತಿ, ಈ ರೀತಿ ಸ್ವಭಾವದವರು ನೀವೇ ಆಗಿದ್ರೂ ಪರವಾಗಿಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ರೀತಿ ಸ್ವಭಾವದವರು ಇದ್ದರೆ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನೀವು ತಿಳ್ಕೊಂಡಿರ್ಬೇಕು. ಬರೀ ನೆಗೆಟಿವ್ ಹೇಳ್ತಾರೆ, ಇವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು. ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ಅವ್ರೇನು ಹ್ಯಾಂಡಲ್ ಮಾಡೋದು ಬೇಡ, ಅವರೆಲ್ಲ ಫ್ರೀ ಇದ್ದಂಗೆ ಆರಾಮಾಗಿ ಹೋಗ್ಬಿಡ್ತಾರೆ. ಇನ್ನು ಕೆಲವರು ನ್ಯೂಟ್ರಲ್ ಆಗಿರ್ತಾರೆ, ಇವ್ರಿಗೆ ಹ್ಯಾಂಡಲ್ ಮಾಡೋದು ಹೇಗೆ. ಇಲ್ಲಿ ಜಗಳಗಳು ಯಾಕಾಗ್ತವೆ, ಕದನಗಳು ಯಾಕಾಗ್ತವೆ? ವೆರಿ ಸಿಂಪಲ್. ಯಾವುದೇ ಜಗಳಗಳು ನಡಿಬೇಕಾದ್ರೆ ಅದರ ಮೂಲ, ಅದರ ಮುಖ್ಯ ಬೇರೆ ಏನು ಅಂತ ನೋಡಿದ್ರೆ, ರೂಟ್ ಕಾಸ್ ಏನು ಅಂತ ನೋಡಿದ್ರೆ, ಅದು ಒಂದೇ: ವಿರುದ್ಧವಾದ ಅಭಿಪ್ರಾಯಗಳು, ವಿರುದ್ಧವಾದ ಅನಿಸಿಕೆಗಳು. ಅದರಿಂದ ಜಗಳ ಆಗ್ತವೆ. ಇವಳು ಬೇಕು ಅಂತ, ಗಂಡ ಬೇಡ ಅಂತ, ಅಥವಾ ಗಂಡ ಬಿಟ್ಬಿಡು ಅಂತ, ಇಲ್ಲ ಇವಳು ಹಿಡ್ಕತ್ತೀನಿ ಅಂತ. ಆಪೋಸಿಟ್ ಒಪಿನಿಯನ್. ಇಷ್ಟೇ ಜಗಳಕ್ಕೆ ಕಾರಣ, ಇನ್ನೇನೂ ಜಗಳಕ್ಕೆ ಕಾರಣ ಇಲ್ಲವೇ ಇಲ್ಲ. ವೆರಿ ಸಿಂಪಲ್. ಇದನ್ನ ಅರ್ಥ ಮಾಡಿಕೊಂಡ್ರೆ ಆ ಜಗಳಕ್ಕೊಂದು ಫುಲ್ ಸ್ಟಾಪ್ ಸಿಗುತ್ತೆ. ಇದನ್ನ ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ಆ ಜಗಳ ಹಂಗೆ ಮುಂದುವರಿತಾ ಇರ್ತದೆ. ಎಲ್ಲಿವರೆಗೂ ಮುಂದುವರಿಯುತ್ತೆ ಇದು? 10 ರೂಪಾಯಿ ಲಾಸ್ ಮಾಡ್ಬೋದು, 100 ರೂಪಾಯಿ ಲಾಸ್ ಮಾಡಬಹುದು. ಅಂದರೆ ಅಷ್ಟು ಗಾತ್ರದ್ದು ಏನೋ ಒಂದು ಮನೇಲಿ ಹೊಡೆದಾಕ್ಬೋದು. 1000 ರೂಪಾಯಿ, 1,00,000 ರೂಪಾಯಿ, 1,00,00,000 ರೂಪಾಯಿ ಕೂಡ ಲಾಸ್ ಆಗಬಹುದು. ಒಂದು ಸಣ್ಣ ಪುಟ್ಟ ಜಗಳ, ಎಲ್ಲೋ ಬೀದಿ ಜಗಳ, ಪಬ್ಲಿಕ್ಕಲ್ಲಿ ಒಂದು ಸರ್ಕಲಲ್ಲಿ ನಡೆದಿರುವಂಥದ್ದು. ಒಂದು 15,000 ರೂಪಾಯಿ ನಷ್ಟ ಆಗಿದೆ. ಆ 15,000 ನಷ್ಟಕ್ಕೆ ಈ ಜಗಳಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಒಬ್ಬೊಬ್ಬ 1.5 ಕೋಟಿ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿದೆ. ಜಗಳ ಶುರುವಾಗಿದ್ದು ಸಿಲ್ಲಿ ವಿಚಾರ, ಒಂದು ಸಣ್ಣ ವಿಚಾರ, ಅದು ಒಂದು 15 ರೂಪಾಯಿಗೂ ಬೆಲೆ ಬಾಳಲ್ಲ ಅಂಥ ವಿಚಾರ. ಆ ವಿಚಾರಕ್ಕೆ ಅವನು 1,500,000 ಮಾಡ್ದ, ಇವನು 15,000 ಮಾಡ್ದ. ಜಗಳಗಳೆಲ್ಲ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಯ್ತು, ಕೋರ್ಟು ಕಚೇರಿ ಕೇಸ್ಗೆ ಹೋಯ್ತು, FIR ಆಯಿತು. 10-15 ತಿಂಗಳಾದರೂ ಅದನ್ನು ಸಾಲ್ವ್ ಮಾಡೋಕ್ಕಾಗಲಿಲ್ಲ. 3 ವರ್ಷ ಆದಮೇಲೆ ಈ ಜಿದ್ದಾಜಿದ್ದಿಲಿ ಕಳ್ಕೊಂಡಂಥ ದುಡ್ಡು ಎಷ್ಟು ಅಂತಂದರೆ ಸುಮಾರು 15 ಕೋಟಿ ದುಡ್ಡು. ಅಂದರೆ 15,000 ರೂಪಾಯಿಗೆ ಬೆಲೆ ಬಾಳದೇ ಇರುವಂಥ ಒಂದು ಸಣ್ಣ ಜಗಳ 1.5 ಕೋಟಿ, 15 ಕೋಟಿ ಖರ್ಚು ಮಾಡುವಷ್ಟು ದೊಡ್ಡದಾಯಿತು. ಅದೇ ರೀತಿ ಈ ವಿರುದ್ಧವಾದ ಅಭಿಪ್ರಾಯಗಳು ಮನುಷ್ಯನನ್ನು ಸರ್ವನಾಶ ಮಾಡಾಕ್ಬಿಡುತ್ತೆ. ಅದಕ್ಕೆ ಈ 3 ರೀತಿಯಲ್ಲಿ
ಪ್ಲಸ್ ಇರೋರು ಎಲ್ಲವನ್ನ ಬಿಟ್ಬಿಡ್ತಾರೆ. ಓಕೆ ಸರ್, ಯಾರೋ ಗುದ್ದಿದ್ರು ಕೂಡ ಆಕ್ಸಿಡೆಂಟ್ ಆದ್ರೆ ಆಯ್ತು ಸರ್, ಓಕೆ ನೋ ಪ್ರಾಬ್ಲಮ್, ಬಿಟ್ಬಿಡಿ ಅಂತ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ನೆಮ್ಮದಿ, ತೃಪ್ತಿ, ಆರೋಗ್ಯ ಬಹಳ ಮುಖ್ಯ. ಈ ನೆಗೆಟಿವ್ ಆಗಿರೋರು ಏನು ಮಾಡ್ತಾರೆ, ಜಗಳಕ್ಕೆ ಬಿದ್ದು ಬಿಡ್ತಾರೆ, ಒಡೆದಾಟಕ್ಕೆ ಬೀಳ್ತಾರೆ. ಏನು ಬಡದಾಟ, ಒಡೆದಾಟ, ಕಿರ್ಚಾಟ, ಕೂಗಾಟ, ಪೊಲೀಸ್ ಸ್ಟೇಷನ್ನು, ಲಾಯರು, ಕೋರ್ಟು, ಜಡ್ಜು, ಯಾರೋ ರೌಡಿಗಳನ್ನ ಕರೆಸ್ದ, ವಾಡ್ದ, ಬ್ರೇಕ್ ಮಾಡ್ದ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಎಲ್ಲ ಕಳ್ಕೊಂಡು, ಅವ್ರ ನೆಮ್ಮದಿನೂ ಕಳ್ಕೊಂಡು, ಇನ್ನೊಬ್ಬರು ನೆಮ್ಮದಿನೂ ಕಳೆದು ಇಡೀ ಸಮಾಜಕ್ಕೆ ಅದು ಮಾರಕವಾಗಿ ಎಲ್ಲರ ನೆಮ್ಮದಿಯನ್ನು ಹಾಳು ಮಾಡುವಂಥವ್ರು ನೆಗೆಟಿವ್ ವ್ಯಕ್ತಿಗಳು. ಇನ್ನೊಂದು ನ್ಯೂಟ್ರಲ್, ಅವ್ರು ಇಂಥ ಕಡೆಗೆ ಹೋಗೋದೇ ಇಲ್ಲ. ಜಗಳವ ಕಂಡರೆ ಓಡುವೆ ಹನುಮ, ಮೇಲಕ್ಕೆ ಎಗರಿ ಹನುಮ ಅಂತ ಬರ್ತದೆ. ಅಂದರೆ ಜಗಳ ಇರೋ ಜಾಗದಲ್ಲಿ ಇರೋದೇ ಇಲ್ಲ, ಓಡಾಬಿಡ್ತಾನೆ ಅಂತ. ಹಂಗಾಗಿರೋದ್ರಿಂದ ಕೆಲವರು ನೋ ಪ್ಲಸ್ ನೋ ಮೈನಸ್, ನ್ಯೂಟ್ರಲ್ ಇರ್ತಾರೆ. ಈ ರೀತಿ ಇರುವಂತಹ ನಿಮ್ಮ ಸ್ವಭಾವಗಳಿಗೆ ಈ ನೆಗೆಟಿವ್ ಇದೆಯಲ್ಲ, ಇದು 1% ಗಾಯ ಆಗಿದ್ರು ಕೂಡ 99% ಫೈನ್ ಕಟ್ಟಬೇಕಾಗುತ್ತೆ. ಈ ನೆಗೆಟಿವ್ ಇರುವಂತಹ ವ್ಯಕ್ತಿಗಳು ಮನೆಯಲ್ಲಿ ಒಂದು 7 ಜನ ಬದುಕ್ತಾರೆ, ಎಲ್ಲ ಪಾಸಿಟಿವ್ ಥಿಂಕರ್ಸೇ, ಒಂದು ಮಾತ್ರ ನೆಗೆಟಿವ್ ಥಿಂಕರ್ಸ್. ಏನು ಹೇಳಿದ್ರು ಬರೀ ನೆಗೆಟಿವ್ನೇ, ಏನು ಹೇಳಿದ್ರು ತೃಪ್ತಿ ಇಲ್ಲ. ಯಾವುದು ತಂದ್ಕೊಟ್ರು ಅದು ಬೇಡ, ಇದು ಬೇಡ, ನಂಗೆ ಹಂಗಿರ್ಬೇಕಾಯ್ತು, ಹಿಂಗಿರ್ಬೇಕಾಯ್ತು. ಪ್ರತಿ ಒಂದರಲ್ಲೂ ಜಗಳ, ಪ್ರತಿ ಒಂದರಲ್ಲೂ ವಿರುದ್ಧವಾದ ಅಭಿಪ್ರಾಯಗಳು, ಅನಿಸಿಕೆಗಳು. ಯಾವುದೇ ತಂದ್ಕೊಟ್ರು, ಆಕೆ ಹೇಳಿದ ತಂದ್ಕೊಟ್ರು ಅಥವಾ ಆತ ಹೇಳಿದ ತಂದ್ಕೊಟ್ರು ಕೂಡ ಅದರಲ್ಲಿ ಅವನಿಗೆ ತೃಪ್ತಿ ಇಲ್ಲ. ಅತೃಪ್ತಿ ಆತ್ಮಗಳು ಅಂತ ಕರೀತಾರೆ ಇಂಥವ್ರಿಗೆ. ಹಿಂಗೆ ಮಾಡಿ 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 ಮನೆಯಲ್ಲಿ ದಿನನಿತ್ಯ ಜಗಳ, ವಾರಕ್ಕೆ ಜಗಳ, ತಿಂಗಳಿಗೆ ಜಗಳ, ಹಬ್ಬದ ದಿವಸದ ಜಗಳ, ವಿಶೇಷವಾದ ಫಂಕ್ಷನ್ಗಳಲ್ಲಿ ಜಗಳ. ಕೆಲವರೆಲ್ಲ ನೋಡಿರ್ತೀರ, ಈ ಮದುವೆ ಮಂಟಪದಲ್ಲಿ ಜಗಳ ಆಡ್ದೇನೆ ಮದುವೆನೇ ಆಗೋದಿಲ್ಲ. ಜಗಳ ಆಡಲೇಬೇಕು. ಏನೋ ಊಟಕ್ಕೋಸ್ಕರ ಕಿತಾಪತಿ, ಟೀ ಕಾಫಿಗೋಸ್ಕರ ಕಿತಾಪತಿ, ಏನೋ ಒಡವೆಗೋಸ್ಕರ, ಯಾವುದೋ ಫೋಟೋಗ್ರಾಫಿಗೋಸ್ಕರ, ವಿಡಿಯೋಗ್ರಾಫಿಗೋಸ್ಕರ ಕಿತಾಪತಿ, ಡೆಕೋರೇಷನ್ ಚೆನ್ನಾಗಿಲ್ಲ ಅಂತ ಕಿತಾಪತಿ, ಡ್ರೆಸ್ ಚೆನ್ನಾಗಿ ಹಾಕಿಲ್ಲ ಅಂತ ಕಿತಾಪತಿ. ಈ ಥರ ಕಿತಾಪತಿ ತೆಗಿಯೋರೆಲ್ಲ ಯಾರು ಅಂದರೆ ಈ 3 ವರ್ಗದಲ್ಲಿ ಈ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥವ್ರು. ಇಂಥವ್ರನ್ನ ಬೈಕೊಂಡ್ರೂ ಪರವಾಗಿಲ್ಲ, ಅಂಥವ್ರನ್ನ ಮದುವೆ ಕರೀಲೇಬೇಡಿ. ಈ ಥರ ಕಿರಿಕಿರಿ ಮಾಡುವಂಥವ್ರಿಂದ ಬಹಳ ದೂರ ಇದ್ದುಬಿಡಿ. ಅವ್ರು ಏನಾದರೂ ಬೈಕೊಳ್ಳಿ, ಹೆಂಗಾದರೂ ಇರಲಿ, ಇಂಥವ್ರನ್ನ ಕರೆಯೋಕ್ಕೆ ಹೋಗ್ಬೇಡಿ. ಇವ್ರನ್ನ ಕರೆದು ಅಲ್ಲೊಂದು ದೊಡ್ಡ ಸರ್ಕಸ್ ಕ್ರಿಯೇಟ್ ಮಾಡ್ತಾರೆ. ಅಲ್ಲೊಂದು ದೊಡ್ಡ ಇವೆಂಟ್ ಹೆಂಗೆ ನಡೀತದೆ ಅಂದರೆ ಜಗಳದ ಇವೆಂಟ್ ಆಗ್ಬಿಡ್ತದೆ. ಶುಭ ಕಾರ್ಯ ಹೋಗಿ ಜಗಳದ ಇವೆಂಟ್ ಆಗ್ಬಿಡ್ತದೆ. ಅಲ್ಲಿ ಪಾಪ ಪೊಲೀಸ್ನವರು ಬರೋ ಮಟ್ಟಕ್ಕೆ ಜಗಳಗಳು ನಡೆದೋಗ್ತವೆ. ಕೆಲವೊಂದು ಜಾಗದಲ್ಲಿ ಒಡೆದಾಟ ಬಡದಾಟಗಳು ನಡೆದು ಕೈ ಕತ್ತರಿಸಿ, ಕಾಲು ಕತ್ತರಿಸಿ, ಕೆಲವೊಂದು ಜಾಗದಲ್ಲಿ ಅದು ರಣಹೋಮ ಆಗ್ಬಿಡ್ತದೆ. ಸೊ ಆದ್ದರಿಂದ ಇಂಥವ್ರನ್ನ ದಯವಿಟ್ಟು ದೂರ ಇಟ್ಬಿಡಿ. ಇವ್ರನ್ನ ಯಾವುದೇ ಕಾರಣಕ್ಕೂ ಹತ್ತಿರ ಸೇರ್ಸಕ್ಕೆ ಹೋಗ್ಬೇಡಿ. ಇದು ಏನು ಅಂದರೆ ಮುಟ್ಟಿದ್ರೆ ಸಾಕು ಟ್ರಿಗರ್ ಆಗುತ್ತೆ. ಮುಟ್ಟಿದ್ರೆ ಸಾಕು ಟ್ರಿಗರ್. ನೋಡಿದ್ರೆ ಮುಟ್ಲಬೇಡಿ, ನೋಡಿದ್ರೂ ಸಾಕು ಟ್ರಿಗರ್ ಆಗ್ಬಿಡ್ತದೆ. ನೀವು ನೋಡ್ಲಬೇಡಿ, ಕಣ್ಣಿಂಗ್ ಮುಚ್ಕೊಳ್ಳಿ, ಹಂಗೂ ಟ್ರಿಗರ್ ಆಗ್ಬಿಡ್ತದೆ. ಅಯ್ಯೋ ಕರ್ಮ ಅಂತ ನೀವು ಎಕ್ಸ್ಪ್ರೆಷನ್ ಕಣ್ಣಲ್ಲಿ ಕೊಟ್ಟರು ಕೂಡ ಟ್ರಿಗರ್ ಆಗ್ಬಿಡ್ತದೆ. ಇಂಥ ಟ್ರಿಗರ್ ಆಗೋರಿಗೆ ಏನು ಮಾಡ್ತೀರಾ, ಏನು ಪರಿಹಾರ? ಅದಕ್ಕೋಸ್ಕರ ಇಲ್ಲಿ ಸ್ಥೂಲ ವಿದ್ಯೆ, ಸೂಕ್ಷ್ಮ ವಿದ್ಯೆಗಳು ಅಂತ 2 ಇದೆ. ಸ್ಥೂಲ ವಿದ್ಯೆ ಅಂದರೆ ಅವ್ರಿಗೇನೋ ಹೇಳಿ ಸಮಾಧಾನ ಮಾಡ್ಬೋದು, ಅವ್ರನ್ನ ಶಾಂತಗೊಳಿಸ್ಬೋದು, ಅವ್ರಿಗೇನೋ ಕಾಂಪ್ರಮೈಸ್ ಮಾಡಬಹುದು, ಏನೋ ಅವ್ರಿಗೆ ಬೇಕಾಗಿರ್ತದೆ ಅದು ಕೊಟ್ಬಿಟ್ಟು ಅವ್ರನ್ನ ಸುಮ್ಮನೆ ಇಡಿಸ್ಬಿಡ್ಬೋದು. ಬಟ್ ಏನು ಕೊಟ್ಟರು ಸುಮ್ಮನಿರಲ್ಲ, ಹೀಗೆ ಆಡ್ತಾ ಇರ್ತಾರೆ ಅಂದರೆ ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಸೂಕ್ಷ್ಮ ವಿದ್ಯೆಗಳಿಂದ ಅದನ್ನು ತಿದ್ದುವಂಥ ಪ್ರಯತ್ನ ಮಾಡಬೇಕು. ಯಾರ್ಯಾರಿಗೆಲ್ಲ ಈ ರೀತಿ ನಿಮ್ಮ ಮನೆಗಳಲ್ಲೂ ಆ ರೀತಿ ಪರಿಸ್ಥಿತಿ ಇದ್ದರೆ ನೇರವಾಗಿ ಕರ್ಕೊಂಡು ಬನ್ನಿ. ಅವ್ರನ್ನ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಕೆಲವೊಂದು ಒಳಗಡೆ ಆ ವಿಷಯಗಳಿರ್ತವೆ, ಆ ವಿಷಯದ ಮುಳ್ಳನ್ನು ಅಥವಾ ಬೀಜವನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿದ್ರೆ ಮಾತ್ರ ಅವ್ರು ಸರೋಗ್ತಾರೆ. ಇಲ್ಲಾಂದರೆ ಖಂಡಿತವಾಗ್ಲೂ ಸರೋಗಕ್ಕಾಗೋದಿಲ್ಲ. ಅವರಿಗೆ ಮನವರಿಕೆ ಮಾಡಬೇಕು. ಅದು ಶಂಕದಿಂದ ಬಂದ್ರೇ ತೀರ್ಥ ಅಂತಾರೆ. ನೀವು ಯಾರು ಏನೇ ಹೇಳಿದ್ರು ಕೂಡ ಕೇಳೋದಿಲ್ಲ. ನಾನು ಈ ಥರ ಸಮಸ್ಯೆಗಳನ್ನು ಸಾಕಷ್ಟು ಪರಿಹಾರ ಕೊಟ್ಟಿರೋದ್ರಿಂದ ಕೌನ್ಸಿಲಿಂಗ್ ಮೂಲಕ, ಹಂಗೂ ಆಗಲಿಲ್ಲ ಅಂದರೆ ಕೆಲವೊಂದು ಸೂಕ್ಷ್ಮದ ಹಾದಿಗಳಿದ್ದಾವೆ, ಕೆಲವೊಂದು ವಿದ್ಯೆಗಳನ್ನು ಹೇಳಿಕೊಟ್ಟು ಕೆಲವೊಂದು ಕ್ರಿಯೆಗಳನ್ನು ಮಾಡಿಸೋ ಮೂಲಕ ಇದನ್ನು ದಾರಿಗೆ ತರಬಹುದು, ಇದನ್ನು ಸರಿಪಡಿಸಬಹುದು. ನೇರವಾಗಿ ಬಂದು ಭೇಟಿ ಮಾಡಿ. ಕೆಲವರೆಲ್ಲ ಇಲ್ಲಿ ಬರುವಂಥವ್ರು ಸಮಸ್ಯೆಗಳು ಬೃಹದಾಕಾರವಾಗಿರ್ತವೆ, ದೊಡ್ಡ ಗಾತ್ರದಲ್ಲಿರ್ತವೆ. ಅವ್ರು ಏನು ಅನ್ಕೊಂಬಿಡ್ತಾರೆ, ಇಲ್ಲಿ ಬಂದು ಹಿಂಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ವಾಸಿ ಆಗ್ಬಿಡ್ತದೆ ಅಂತ ಅನ್ಕೊಂಬಿಟ್ಟಿರ್ತಾರೆ. ಒಬ್ಬ ಕೋಪಿಷ್ಟ, ಪರಮ ಕೋಪಿ ಅಂತ ಹೇಳ್ತಾ ಇದ್ದೀನಿ, ಅಂದರೆ ಸುಪ್ರೀಂ ಆ್ಯಂಗರ್ ಅವನ್ನ ತೋರಿಸ್ತಾನೆ. ಇವನನ್ನು ನಿಲ್ಸೋಕ್ಕೆ ಸಾಧ್ಯವಿಲ್ಲ. ಒಂದು ಸಲ ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ಸಲ ಬಂದ್ರಿ, ಅವ್ರು ನಮ್ಮ ಯಜಮಾನ್ರು ಕೋಪನೇ ಕಡಿಮೆ ಆಗಿಲ್ಲ. ಒಂದು ಸಲಕ್ಕೆ ಯಾರಾದರೂ ಕೋಪ ಕಡಿಮೆ ಮಾಡ್ತಾರೆ? ಒಬ್ಬ ಮನುಷ್ಯನಿಗೆ ಕ್ಯಾನ್ಸರ್ ಇದೆ, ಡಾಕ್ಟರ್ ಹತ್ರ ಹೋದ,
ಒಂದು ಸಲ ಹೋಗ್ಬಿಟ್ಟು ವಾಸಿನೇ ಆಗಲಿಲ್ಲ ಡಾಕ್ಟ್ರೆ ಅಂತಂದರೆ, ಕ್ಯಾನ್ಸರ್ ಯಾರಾದರೂ ಒಂದು ಕನ್ಸಲ್ಟೇಷನ್ನಲ್ಲಿ ವಾಸಿ ಆಗುತ್ತಾ? ಕೆಲವೊಂದಕ್ಕೆ ಕೌನ್ಸಿಲಿಂಗ್ ಅಂತ ಇರುತ್ತೆ. ಅಂದರೆ ನಿಮ್ಮ ಸಮಸ್ಯೆಗಳು ಎಷ್ಟು ಗಾತ್ರದಲ್ಲಿದೆಯೋ, ಯಾವ ಸ್ಟೇಜಲ್ಲಿದೆ. ಫಸ್ಟ್ ಸ್ಟೇಜಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತೇ ಆಗಲ್ಲ, ಸೆಕೆಂಡ್ ಸ್ಟೇಜಲ್ಲಿ ಗೊತ್ತಾಗುತ್ತೆ, ಆವಾಗ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಅಂದರೆ ಔಷಧಿಗಳು, ಔಷಧೋಪಚಾರ ನಡೆಯುತ್ತೆ. ಥರ್ಡ್ ಸ್ಟೇಜಲ್ಲಿದ್ದರೆ ಆಪ್ರೇಷನ್ ಮಾಡ್ತಾರೆ. ಫೋರ್ತ್ ಸ್ಟೇಜಲ್ಲಿದ್ದರೆ ಡಾಕ್ಟರ್ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಡ್ತಾರೆ. ಅಂದರೆ ಇರೋಷ್ಟು ದಿವಸ ಚೆನ್ನಾಗಿ ನೋಡ್ಕೊಳ್ಳಿ, ಈತ ಬದುಕಲ್ಲ, ಆಪ್ರೇಷನ್ ಮಾಡಿದ್ರು ಕೂಡ ಬದುಕಲ್ಲ. ಇದು ಫೋರ್ತ್ ಸ್ಟೇಜ್. ಅದೇ ರೀತಿ ನಿಮ್ಮ ಸಮಸ್ಯೆಗಳು ಯಾವ ಹಂತದಲ್ಲಿದೆ, ಫಸ್ಟ್ ಸ್ಟೇಜಾ, ಸೆಕೆಂಡ್ ಸ್ಟೇಜಾ, ಥರ್ಡಾ, ಫೋರ್ತಾ? ಫಸ್ಟಲ್ಲಿದ್ದರೆ ಖಂಡಿತವಾಗಲೂ ಅದು ಒಂದೋ ಎರಡೋ, ಒಂದು 4-5 ಕೌನ್ಸಿಲಿಂಗಲ್ಲಿ ಕ್ಲಿಯರ್ ಆಗ್ಬಿಡ್ತದೆ. ಎರಡನೇ ಹಂತದಲ್ಲಿದ್ದರೆ ಖಂಡಿತವಾಗ್ಲೂ ಆಗೋದಿಲ್ಲ, 10-15 ಕೌನ್ಸಿಲಿಂಗ್ಗಳು ಬೇಕಾಗುತ್ತೆ. ಮೂರನೇ ಹಂತದಲ್ಲಿ ಏನಾದರೂ ಇದ್ದರೆ ಇನ್ನೂ ಹೆಚ್ಚಾಗಿ ತಡೆಯುತ್ತೆ. ಅದು ಸಮಸ್ಯೆಗಳ ಗಾತ್ರದ ಮೇಲೆ ನಿಮ್ಮ ಪರಿಹಾರಗಳು ಸಿಗ್ತವೆ ಹೊರತು, ಕೆಲವರು ಅವಿವೇಕಿಗಳು, ಅಜ್ಞಾನಿಗಳು, ಮೂರ್ಖರು, ದಡ್ಡರು, ದೊಡ್ಡ ಸಮಸ್ಯೆ ಇದೆ, ಒಂದು ಸಲ ಬಂದು ನಿಮ್ಮ ಹತ್ರ ಬಂದೆ. ಒಂದು ಉದಾಹರಣೆಗೆ, ಆಕೆಗೆ 17 ವರ್ಷ ಆಗಿದೆ ಮದುವೆ ಆಗಿ, ಗಂಡ ಹೆಂಡತಿ ಇಬ್ಬರು ಬಂದರು. ಕೆಲವೊಂದೆಲ್ಲ ಮಾತಾಡಿದೆ, ಕೆಲವೊಂದೆಲ್ಲ ಇಂತಿಂಥ ಕ್ರಿಯೆಗಳನ್ನು ಮಾಡಿ ಅಂತ ಹೇಳಿದೆ. ನಿಮ್ಮ ಹತ್ರ ಬಂದೆ, ನಾವು ಬಂದು 3 ತಿಂಗಳಾಯ್ತು, ನಮಗಿನ್ನೂ ಏನೂ ಆಗೇ ಇಲ್ಲ, ರಿಸಲ್ಟ್ ಆಗಲಿಲ್ಲ ಅಂತ. ನಾನು ಹೇಳಿದ್ದನ್ನೇ ಮುಗಿಸಿಲ್ಲ, ಇನ್ನೂ ಹೇಳಿದ್ದನ್ನು, ಅದು ಮೊದಲನೇ ಹಂತದಲ್ಲಿ ನಿಮಗೆ ಮಕ್ಕಳಾಗುತ್ತಾ ಇಲ್ಲ ಅಂತ ಹೇಳೋಕ್ಕೆ ಕೆಲವೊಂದು ಕ್ರಿಯೆಗಳು, ಅದನ್ನೇ ಮಾಡಿಲ್ಲ, ಮಕ್ಕಳೇ ಆಗಿಲ್ಲ ಅಂದ್ರೆ, ಮಕ್ಕಳಾಗದಿರೋದು ಎಷ್ಟೋ ಜನ್ಮದ ಶಾಪಗಳವೆಲ್ಲ. ಅದನ್ನು ಅಷ್ಟು ಜಲ್ದ ಒಂದು ಸಲ ಬಂದಿದ್ದ ತಕ್ಷಣವೇ ಆಗ್ಬಿಡೋದಿಲ್ಲ. ಕೆಲವರು ಅವಿವೇಕಿಗಳು ಈ ರೀತಿ ಮಾಡ್ತಾರೆ. ಮೊದಲು ನಿಮ್ಮ ಸಮಸ್ಯೆಯ ಗಾತ್ರ, ಅದು ಎಷ್ಟು ದೊಡ್ಡದಾಗಿದೆ, ಅದರದ್ದು ಪ್ರಮಾಣ ಎಷ್ಟು, ಅದನ್ನು ತಿಳಿದ ನಂತರ ಅದಕ್ಕೆ ಮೂಲ ಹುಡುಕಿ ಪರಿಹಾರಗಳನ್ನು, ಆಮೇಲೆ ಅದು ಮುಂದಿನ ಹೆಜ್ಜೆ. ಪರಿಹಾರ ಅನ್ನೋದು ಕಟ್ಟಕಡೆಯ ಹೆಜ್ಜೆ. ಮೊದಲು ಅದನ್ನು ಅಳೆದು ತೂಗಿ ಅದಾದಮೇಲೆ ಮುಂದೆ ಎಲ್ಲ ನೋಡ್ತಾ ಹೋಗ್ಬೇಕು ಹೊರತು ಖಂಡಿತವಾಗ್ಲೂ ಆಗೋದಿಲ್ಲ. ಆದ್ದರಿಂದ ಈ ರೀತಿ ಏನೇ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸಿ, ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ. ಒನ್ಲಿ ಫಾರ್ ಡೈರೆಕ್ಟ್ ಮೀಟ್, ನೇರವಾಗಿ ಬಂದು ಭೇಟಿಯಾದವ್ರಿಗೆ ಮಾತ್ರ ಪರಿಹಾರ, ಮಾರ್ಗದರ್ಶನ. ಫೋನ್ ಮೂಲಕ ನಾನು ಸರ್ವಿಸನ್ನು ಕೊಡೋದಿಲ್ಲ. ದಯವಿಟ್ಟು ಯಾರು ಫೋನ್ ಮಾಡಬೇಡಿ. ನಿಮ್ಮಲ್ಲಿ ನಾನು ಕಳಕಳಿಯ ಮನವಿ. ದಿನಕ್ಕೆ 400-500 ಮಿಸ್ ಕಾಲ್ಗಳು ಬಂದರೆ ಎಲ್ಲವನ್ನು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಫೋನ್ ಮಾಡಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ, ನಾನೇ ನಿಮಗೆ ರಿಪ್ಲೈ ಮಾಡ್ತೀನಿ. ಯಾವಾಗ, ಏನು, ಎತ್ತ ಅನ್ನೋದನ್ನು ರಿಪ್ಲೈ ಮಾಡ್ತೀನಿ. ಎಂಥದ್ದೇ ಸಮಸ್ಯೆಗಳಿದ್ದರೂ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಪರಿಹಾರಗಳು ನಿಮಗೆ ಸಿಗ್ತವೆ. ಮಾರ್ಗದರ್ಶನ ಕೂಡ ಅತ್ಯದ್ಭುತವಾಗಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ, ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆಯನ್ನು ಮುಟ್ಟೋದಕ್ಕೂ ಕೂಡ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.